ಶಿವರಾತ್ರಿ ಪ್ರಯುಕ್ತ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ಅದೇ ರೀತಿಯಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿಯೂ ಕೂಡ ಶಿವರಾತ್ರಿಯ ಸಂಭ್ರಮಾಚರಣೆ ಇದೆ. ಅರ್ಚಕರಿಂದ ಶಿವಲಿಂಗಕ್ಕೆ ವಿಶೇಷ ಅಭಿಷೇಕ ಪೂಜೆಯನ್ನ ಮಾಡಲಾಗ್ತಾ ಇದೆ. ರಾತ್ರಿ ಇಡೀ ಉಪವಾಸ ಜಾಗರಣೆಯಲ್ಲಿರುವಂತಹ ಭಕ್ತರು ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ರುದ್ರಾಭಿಷೇಕ ಈಗಾಗಲೇ ನೆರವೇರಿದೆ. ವಿವಿಧ ಹೂವುಗಳಿಂದ ಶಿವನಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿದೆ. ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಭಕ್ತರು ನಿಂತಿದ್ದಾರೆ. ಶಿವನಿಗೆ ಇಷ್ಟವಾದ ಬಿಲ್ಪತ್ರೆಯಿಂದ ಅಲಂಕಾರವನ್ನ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ಭಕ್ತಗಣ ಆಗಮಿಸ್ತಾ ಇದ್ದಾರೆ. ನಾಳೆ ಮುಂಜಾನೆ 4:30ವರೆಗೂ ಕೂಡ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗುತ್ತೆ. ಅದರಲ್ಲಿಯೂ ಕೂಡ ಶಿವರಾತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನ ಇಲ್ಲಿ ಮಾಡಲಾಗುತ್ತೆ. ಹಾಗಾಗಿ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ದೇವರ ದರ್ಶನಕ್ಕೆ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ವಿವಿಧ ಹೂವುಗಳಿಂದ ಶಿವನಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿದೆ. ದೇವಸ್ಥಾನದ ಶಿವಲಿಂಗಕ್ಕೆ ರುದ್ರಾಭಿಷೇಕವನ್ನ ಈಗಾಗಲೇ ನೆರವೇರಿಸಲಾಗಿದೆ. ಇನ್ನು ರಾತ್ರಿ ಇಡೀ ಉಪವಾಸ ಜಾಗರಣೆಯಲ್ಲಿ ಭಕ್ತರು ಇರ್ತಾರೆ. ಅರ್ಚಕರಿಂದ ವಿಶೇಷವಾಗಿ ಶಿವಲಿಂಗಕ್ಕೆ ಅಭಿಷೇಕ ಹಾಗೂ ಪೂಜೆಯನ್ನು ಸಲ್ಲಿಸಲಾಗಿದೆ. ಬೆಳಗ್ಗೆಯಿಂದಲೇ ಇನ್ನು ಶಿವರಾತ್ರಿಯ ಹಿನ್ನೆಲೆ ದೇವಾಲಯಕ್ಕೆ ಭಕ್ತಗಣ ಆಗಮಿಸ್ತಾ ಇದ್ದಾರೆ. ಶಿವನಿಗೆ ಇಷ್ಟವಾದ ಬಿಲ್ವ ಪತ್ರೆಯಿಂದ ದೇವರ ಅಲಂಕಾರವನ್ನು ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಇನ್ನು ಶಿವರಾತ್ರಿಯ ಸಂಭ್ರಮ ಎಲ್ಲೆಡೆಯೂ ಕೂಡ ಮನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿಯೇ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿಯೂ ಕೂಡ ಶಿವರಾತ್ರಿಯ ಸಂಭ್ರಮ ಜೋರಾಗಿದೆ. ವಿಶೇಷವಾಗಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ದೇವರ ದರ್ಶನಕ್ಕೆ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಶಿವನಿಗೆ ಇಷ್ಟವಾದ ಬಿಲ್ವ ಪತ್ರೆಯಿಂದ ಅಲಂಕಾರವನ್ನ ಮಾಡಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ಹಾಗಾಗಿ ನಾಳೆ ಮುಂಜಾನೆ 4:30ವರೆಗೂ ಕೂಡ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಭವ್ಯ, ಇನ್ನು ಶಿವರಾತ್ರಿ ಹಿನ್ನೆಲೆ ಆಗಿರೋದ್ರಿಂದ ಎಲ್ಲೆಡೆಯೂ ಕೂಡ ಸಂಭ್ರಮ ಮನೆ ಮಾಡಿದೆ. ಅದೇ ರೀತಿಯಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿಯೂ ಕೂಡ ಶಿವರಾತ್ರಿಯ ಸಂಭ್ರಮ ಇದ್ದು ಹೇಗೆ ಪೂಜಾ ಕೈಂಕರ್ಯಗಳು ಮುಂದುವರಿತಾ ಇದೆ, ಏನೆಲ್ಲ ಅಲಂಕಾರವನ್ನ ಮಾಡಲಾಗಿದೆ? ದಿವ್ಯಾ, ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ, ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಕೂಡ ಶಿವರಾತ್ರಿ ಹಬ್ಬವನ್ನ ಬಹಳಷ್ಟು ವಿಜೃಂಭಣೆಯಿಂದ ಸಂಭ್ರಮಾಚರಣೆ ಮಾಡ್ತಾ ಇರುವಂತದ್ದು. ಮುಂಜಾನೆಯಿಂದ ಕೂಡ ಜನರು ಬಂದು ಶಿವನ ದರ್ಶನವನ್ನ ಕೂಡ ಮಾಡ್ತಾ ಇರುವಂತದ್ದು. ನಾನು ಸದ್ಯ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಪಕ್ಷದ ಚತುರ್ದಶಿ ಎಂದು ಶಿವರಾತ್ರನ ಒಂದು ಆಚರಣೆ ಮಾಡಲಾಗುತ್ತೆ. ಸೊ ಮಹಾದೇವನ ಜಪ ಮಾಡೋದಕ್ಕೆ ಈಗಾಗಲೇ ಸರತಿ ಸಾಲಿನಲ್ಲಿ ಬಂದು ಈಗಾಗಲೇ ದೇವರ ದರ್ಶನವನ್ನು ಪಡೆಯುವಂತದ್ದು. ಶಿವ, ಮಹಾದೇವ, ಪಂಚಕಂಠ, ಗಂಗಾಧರೇಶ್ವರ, ವಿಶ್ವಾಂಬರ, ರುದ್ರ ಹೀಗೆ ಬಹಳಷ್ಟು ಹೆಸರಿನಿಂದ ದೇವರನ್ನ ಆರಾಧನೆ ಕೂಡ ಮಾಡುವಂತದ್ದು. ಸದ್ಯ ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಮುಂಜಾನೆ 4 ಗಂಟೆಯಿಂದ ಕೂಡ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಭಕ್ತರು ಬಂದು ದೇವರ ದರ್ಶನವನ್ನ ಕೂಡ ಪಡಿತಾ ಇರುವಂತದ್ದು. ಗವಿಗಂಗಾಧರೇಶ್ವರ ದೇವಸ್ಥಾನ ಬಹಳಷ್ಟು ವಿಶೇಷ ಹಿಂದೆಯಿಂದ ದೇವರ ಒಂದು ದರ್ಶನಕ್ಕೆ ಈಗಾಗಲೇ ಒಂದು ಎಲ್ಲರಿಗೆ ಕೂಡ ಒಂದು ಅನುವು ಮಾಡಿಕೊಟ್ಟಿರುವಂತದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡಬಹುದು. ಜನರು ಒಂದು ಕಡೆ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದು ಹೊರಗಡೆ ಬರ್ತಾ ಇರುವಂತದ್ದು. ಈಗಾಗಲೇ ಪ್ರಧಾನ ಅರ್ಚಕರು ಮಾಹಿತಿಯನ್ನು ಕೊಟ್ಟರು. ಇವತ್ತು ಅಂದ್ರೆ ಈಗ ದರ್ಶನಕ್ಕೆ ಅಂದ್ರೆ ಈಗ ಮಾಡಿಕೊಡಲಾಗಿದೆ. ಸುಮಾರು 4 ಗಂಟೆ ತನಕ ಅಂದ್ರೆ ಇಲ್ಲಿ ಒಂದು ದೇವರನ್ನ ಪೂಜೆ ಆಗಿರ್ಬೋದು, ಹಾಗೇನೆ ರಾತ್ರಿ ನಡೆಯುವಂತಹ ಕೂಡ ಭಾಗಿಯಾಗಬಹುದು. ಅಂದ್ರೆ ರಾತ್ರಿ 10 ಗಂಟೆಯಿಂದ ಮುಂಜಾನೆ 4 ಗಂಟೆವರೆಗೆ ಕೂಡ ಜಾಗರಣೆ ಇರುತ್ತೆ. ಹಾಗೇನೆ ವಿನಿಯೋಗ ಕೂಡ ಮಾಡಲಾಗುತ್ತೆ. ಅಂದ್ರೆ ಪ್ರತಿ 2 ಗಂಟೆಗೊಮ್ಮೆ ಮಹಾಮಂಗಳಾರತಿ ಕೂಡ ಲಕ್ಷಾಂತರ ಭಕ್ತರು ಕೂಡ ಇಲ್ಲಿ ಬಂದು ಒಂದು ಭಾಗಿಯಾಗ್ತಾರೆ. ಸೊ ಹೀಗಾಗಿ ವಿಶೇಷವಾಗಿ ಅಲಂಕಾರ ಮಾಡಿ ದೇವರ ದರ್ಶನಕ್ಕೆ ಕೂಡ ಈಗಾಗಲೇ ಬಹಳಷ್ಟು ಒಂದು
ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂತದ್ದು. ಸೊ ಇಲ್ಲಿ ಭಕ್ತರನ್ನ ಮಾತಾಡಿಸುವ ಮೇಡಮ್, ಎಷ್ಟು ಗಂಟೆಗೆ ಬಂದ್ರೆ ದೇವರ ದರ್ಶನಕ್ಕೆ ಸಿಗ್ತಾ ನಿಮ್ಗೆ ಹೇಗೆ? ಈಗ ಶಾಲೆಯಲ್ಲಿ ಹೋಗ್ತಾ ಇದ್ದೀವಿ. ಅಂದ್ರೆ ಪ್ರತಿ ವರ್ಷದಂತೆ ಇಲ್ಲಿ ವಿಶೇಷವಾಗಿ ಗವಿಗಂಗಾಧರ ದೇವಸ್ಥಾನ ಅಂದ್ರೆ ವಿಶೇಷ ಪೂಜೆ ಇಲ್ಲಿ ನಡೆಯುತ್ತೆ. ಸೊ ಹಾಗೇನೆ ಇಲ್ಲಿರುವಂತಹ ಅರ್ಚಕರು ಹೇಳುವ ಪ್ರಕಾರ ರಾತ್ರಿ ಪೂರ್ತಿ ಮಾಡಿ ಜಾಗರಣೆಯನ್ನು ಕೂಡ ಮಾಡಲಾಗುತ್ತೆ. ಸೊ ಭಕ್ತರಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕ ಶಿವನ ದೇವಸ್ಥಾನದಲ್ಲಿ ಈಗಾಗಲೇ ಜನರಿಗೆ ಅಂದ್ರೆ ಹಾಗೆ ಭಕ್ತರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ದೇವರ ದರ್ಶನವನ್ನ ಮುಗಿಸಿ ಹೊರಗಡೆ ಬರ್ತಾ ಇರುವಂತದ್ದು. ಅಮ್ಮ, ದರ್ಶನ ಸಿಗ್ತಾ ಹೇಗೆ ಅನಿಸ್ತು? ದರ್ಶನ ತುಂಬ ಚೆನ್ನಾಗಾಯಿತು. ಶಿವನ ಬಗ್ಗೆ ಏನು ಹೇಳ್ತೀರಾ? ಶಿವನ ಬಗ್ಗೆ ಅಂದರೆ ನಮಗೆ ತುಂಬ ಭಕ್ತಿ ಮುಂಚೆಯಿಂದಾನು. ಹಾಗಾಗಿ ನಮಗೆ ಇಲ್ಲಿ ಈ ಆಡಳಿತ ಮಂಡಳಿಯವರು ನಮ್ಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಈಗ ದೇವರ ಶ್ಲೋಕಗಳೆಲ್ಲ ಹಾಡಿ ಇವಾಗ ದರ್ಶನಕ್ಕೆ ಬಂದ್ವಿ. ಅಂದ್ರೆ ರಾತ್ರಿ ಪೂರ್ತಿ ಇವತ್ತು ಜಾಗರಣೆ ಇರುತ್ತೆ. ನಾವೇನಂತ ಇರೋದಿಲ್ಲ, ಇವತ್ತು ಉಪವಾಸ ಮಾಡ್ತಿ ದೇವ್ರ ಭಕ್ತಿ ಮಾಡ್ಕೊತೀವಿ ಅಷ್ಟೇ. ಎಸ್, ಇಲ್ಲಿ ಇವರು ಕೂಡ ಹೇಳಿದ್ರು ಅಂದ್ರೆ ಈಗಾಗಲೇ ಕೂಡ ಮಾಡ್ತಾ ಇರುವಂತದ್ದು. ಸೊ ಇವತ್ತು ರಾತ್ರಿ ಪೂರ್ತಿ ಭಜನೆ ಮಾಡೋ ಮೂಲಕ ಜಾಗರಣೆ ಕೂಡ ಕುತ್ಕೋತಾರೆ. ಬಹಳಷ್ಟು ಜನ ಉಪವಾಸವನ್ನ ಕೂಡ ಮಾಡಿಕೊಂಡು ದೇವರ ದರ್ಶನವನ್ನ ಮಾಡ್ತಾ ಬಹುತೇಕ ದೇವಸ್ಥಾನಗಳಿಗೂ ಕೂಡ ತೆರಳ್ತಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.